ಈ ಕೊಲೆ ಕೇಸ್ನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಜೂನ್ 15, 2016 ಯೋಗೇಶ್ ಗೌಡ ಕೊಲೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅದೇ ದಿನ ಅಂದ್ರೆ ಜೂನ್ 15, 2016 ಪೊಲೀಸರಿಂದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ. ಸೆಪ್ಟೆಂಬರ್ 2020 ಅಂದ್ರೆ ನೆಕ್ಸ್ಟ್ ಇಯರ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡುವ ಕೆಲಸ ಆಗುತ್ತೆ. ಕೇಸನ್ನು ಸಿಬಿಐಗೆ ವರ್ಗಾವಣೆ ಮಾಡಿದ ಮೇಲೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡ್ತಾರೆ. ಡಿಸೆಂಬರ್ 2021 9 ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಸಿಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ. ಅದಾದ್ಮೇಲೆ ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗುತ್ತೆ. ಕಾರಣ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಈ ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದು ಆದೇಶ ಪ್ರಕಟ ಆಗುತ್ತೆ. ಮತ್ತೆ ಏಪ್ರಿಲ್ 15, 2025 ವಿನಯ್ ಕುಲಕರ್ಣಿ ದೋಷಿ ಅಂತ ಪ್ರಕಟ ಆಗುತ್ತೆ. 2026 ಏಪ್ರಿಲ್ 15 ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಅನೌನ್ಸ್ ಆಗಿದೆ. 10 ವರ್ಷದ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ದೋಷಿ ಅಪರಾಧಿ ಅಂತ ಆದೇಶವನ್ನ ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್ ಈ ಕೊಲೆ ಕೇಸ್ನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಜೂನ್ 15, 2016 ಯೋಗೇಶ್ ಗೌಡ ಕೊಲೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅದೇ ದಿನ ಅಂದ್ರೆ ಜೂನ್ 15, 2016 ಪೊಲೀಸರಿಂದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ. ಸೆಪ್ಟೆಂಬರ್ 2020 ಅಂದ್ರೆ ನೆಕ್ಸ್ಟ್ ಇಯರ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡುವ ಕೆಲಸ ಆಗುತ್ತೆ. ಕೇಸನ್ನು ಸಿಬಿಐಗೆ ವರ್ಗಾವಣೆ ಮಾಡಿದ ಮೇಲೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡ್ತಾರೆ. ಡಿಸೆಂಬರ್ 2021 9 ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಸಿಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ. ಅದಾದ್ಮೇಲೆ ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗುತ್ತೆ. ಕಾರಣ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಈ ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದು ಆದೇಶ ಪ್ರಕಟ ಆಗುತ್ತೆ. ಮತ್ತೆ ಏಪ್ರಿಲ್ 15, 2025 ವಿನಯ್ ಕುಲಕರ್ಣಿ ದೋಷಿ ಅಂತ ಪ್ರಕಟ ಆಗುತ್ತೆ. 2026 ಏಪ್ರಿಲ್ 15 ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಅನೌನ್ಸ್ ಆಗಿದೆ. 10 ವರ್ಷದ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ದೋಷಿ ಅಪರಾಧಿ ಅಂತ ಆದೇಶವನ್ನ ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್ ಈ ಕೊಲೆ ಕೇಸ್ನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಜೂನ್ 15, 2016 ಯೋಗೇಶ್ ಗೌಡ ಕೊಲೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅದೇ ದಿನ ಅಂದ್ರೆ ಜೂನ್ 15, 2016 ಪೊಲೀಸರಿಂದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ. ಸೆಪ್ಟೆಂಬರ್ 2020 ಅಂದ್ರೆ ನೆಕ್ಸ್ಟ್ ಇಯರ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡುವ ಕೆಲಸ ಆಗುತ್ತೆ. ಕೇಸನ್ನು ಸಿಬಿಐಗೆ ವರ್ಗಾವಣೆ ಮಾಡಿದ ಮೇಲೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡ್ತಾರೆ. ಡಿಸೆಂಬರ್ 2021 9 ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಸಿಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ. ಅದಾದ್ಮೇಲೆ ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗುತ್ತೆ. ಕಾರಣ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಈ ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದು ಆದೇಶ ಪ್ರಕಟ ಆಗುತ್ತೆ. ಮತ್ತೆ ಏಪ್ರಿಲ್ 15, 2025 ವಿನಯ್ ಕುಲಕರ್ಣಿ ದೋಷಿ ಅಂತ ಪ್ರಕಟ ಆಗುತ್ತೆ. 2026 ಏಪ್ರಿಲ್ 15 ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಅನೌನ್ಸ್ ಆಗಿದೆ. 10 ವರ್ಷದ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ದೋಷಿ ಅಪರಾಧಿ ಅಂತ ಆದೇಶವನ್ನ ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್ ಈ ಕೊಲೆ ಕೇಸ್ನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಜೂನ್ 15, 2016 ಯೋಗೇಶ್ ಗೌಡ ಕೊಲೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅದೇ ದಿನ ಅಂದ್ರೆ ಜೂನ್ 15, 2016 ಪೊಲೀಸರಿಂದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ. ಸೆಪ್ಟೆಂಬರ್ 2020 ಅಂದ್ರೆ ನೆಕ್ಸ್ಟ್ ಇಯರ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡುವ ಕೆಲಸ ಆಗುತ್ತೆ. ಕೇಸನ್ನು ಸಿಬಿಐಗೆ ವರ್ಗಾವಣೆ ಮಾಡಿದ ಮೇಲೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡ್ತಾರೆ.
ಡಿಸೆಂಬರ್ 2021 9 ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಸಿಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ. ಅದಾದ್ಮೇಲೆ ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗುತ್ತೆ. ಕಾರಣ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಈ ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದು ಆದೇಶ ಪ್ರಕಟ ಆಗುತ್ತೆ. ಮತ್ತೆ ಏಪ್ರಿಲ್ 15, 2025 ವಿನಯ್ ಕುಲಕರ್ಣಿ ದೋಷಿ ಅಂತ ಪ್ರಕಟ ಆಗುತ್ತೆ. 2026 ಏಪ್ರಿಲ್ 15 ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಅನೌನ್ಸ್ ಆಗಿದೆ. 10 ವರ್ಷದ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ದೋಷಿ ಅಪರಾಧಿ ಅಂತ ಆದೇಶವನ್ನ ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್ ಈ ಕೊಲೆ ಕೇಸ್ನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಜೂನ್ 15, 2016 ಯೋಗೇಶ್ ಗೌಡ ಕೊಲೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅದೇ ದಿನ ಅಂದ್ರೆ ಜೂನ್ 15, 2016 ಪೊಲೀಸರಿಂದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ. ಸೆಪ್ಟೆಂಬರ್ 2020 ಅಂದ್ರೆ ನೆಕ್ಸ್ಟ್ ಇಯರ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡುವ ಕೆಲಸ ಆಗುತ್ತೆ. ಕೇಸನ್ನ ಸಿಬಿಐಗೆ ವರ್ಗಾವಣೆ ಮಾಡಿದ ಮೇಲೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡ್ತಾರೆ. ಡಿಸೆಂಬರ್ 2021 9 ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಸಿಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ. ಅದಾದ್ಮೇಲೆ ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗುತ್ತೆ. ಕಾರಣ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಈ ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದು ಆದೇಶ ಪ್ರಕಟ ಆಗುತ್ತೆ. ಮತ್ತೆ ಏಪ್ರಿಲ್ 15, 2025 ವಿನಯ್ ಕುಲಕರ್ಣಿ ದೋಷಿ ಅಂತ ಪ್ರಕಟ ಆಗುತ್ತೆ. 2026 ಏಪ್ರಿಲ್ 15 ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಅನೌನ್ಸ್ ಆಗಿದೆ. 10 ವರ್ಷದ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ದೋಷಿ ಅಪರಾಧಿ ಅಂತ ಆದೇಶವನ್ನ ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್ ಈ ಕೊಲೆ ಕೇಸ್ನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಜೂನ್ 15, 2016 ಯೋಗೇಶ್ ಗೌಡ ಕೊಲೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅದೇ ದಿನ ಅಂದ್ರೆ ಜೂನ್ 15, 2016 ಪೊಲೀಸರಿಂದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ. ಸೆಪ್ಟೆಂಬರ್ 2020 ಅಂದ್ರೆ ನೆಕ್ಸ್ಟ್ ಇಯರ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡುವ ಕೆಲಸ ಆಗುತ್ತೆ. ಕೇಸನ್ನ ಸಿಬಿಐಗೆ ವರ್ಗಾವಣೆ ಮಾಡಿದ ಮೇಲೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡ್ತಾರೆ. ಡಿಸೆಂಬರ್ 2021 9 ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಸಿಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ. ಅದಾದ್ಮೇಲೆ ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗುತ್ತೆ. ಕಾರಣ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಈ ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದು ಆದೇಶ ಪ್ರಕಟ ಆಗುತ್ತೆ. ಮತ್ತೆ ಏಪ್ರಿಲ್ 15, 2025 ವಿನಯ್ ಕುಲಕರ್ಣಿ ದೋಷಿ ಅಂತ ಪ್ರಕಟ ಆಗುತ್ತೆ. 2026 ಏಪ್ರಿಲ್ 15 ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಅನೌನ್ಸ್ ಆಗಿದೆ. 10 ವರ್ಷದ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ದೋಷಿ ಅಪರಾಧಿ ಅಂತ ಆದೇಶವನ್ನ ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್